ಹಾಯ್ ಎವರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಫ್ರೆಂಡ್ಸ್, ನಾನು ಈ ದಿನ ನಮ್ಮ ಮನೆಯಲ್ಲಿ ತುಳಸಿ ಹಬ್ಬನ ಅಂದರೆ ತುಳಸಿ ವಿವಾಹವನ್ನು ಯಾವ ರೀತಿ ಆಚರಣೆ ಮಾಡಿದೆ ಅನ್ನೋದನ್ನು ನಾನು ಒಂದು ಚಿಕ್ಕ ವಿಡಿಯೋ ಮೂಲಕ ಹಾಕ್ತಾಯಿದ್ದೀನಿ. ಸೊ ಹಾಗಾಗಿ ಎಲ್ಲರೂ ಕೂಡ ಫುಲ್ ವಿಡಿಯೋ ವಾಚ್ ಮಾಡಿ. ಮತ್ತು ಯಾರ್ಯಾರು ಇನ್ನು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಒಂದು ಲೈಕ್ ಕೊಡಿ, ಮತ್ತು ಹೇಗಿತ್ತು ಅನ್ನೋದನ್ನು ಕಾಮೆಂಟ್ ಮಾಡೋದನ್ನ ಮರಿಬೇಡಿ ಅಂತ ಕೇಳ್ಕೊತೀನಿ. ಸೊ ನಾನು ಮೊದಲಿಂದನೂ ಕೂಡ ಯಾವ ರೀತಿ ನಾನು ಪೂಜೆನ ಮಾಡ್ತಾಯಿದ್ದೀನಿ ಅನ್ನೋದನ್ನು ಕೂಡ ನಾನು ಹೇಳ್ತಾ ಹೋಗ್ತೀನಿ ಮಧ್ಯ ಮಧ್ಯ. ಸೊ ನಾನಿವಾಗ ಸಮಯ ಬಂದು ಸಂಜೆ 4 ಗಂಟೆ ಆಗಿದೆ. ಮಧ್ಯಾಹ್ನ 12 ಗಂಟೆಯಿಂದ ತುಳಸಿ ವಿವಾಹ ಮುಹೂರ್ತ ಶುರುವಾಗಿರುವಂಥದ್ದು. ಸೊ ಹಾಗಾಗಿ ಮೊದಲು ನಾವು ಹಬ್ಬ ಶುರು ಮಾಡೋದಕ್ಕಿಂತ ಮುಂಚಿತವಾಗಿ ತುಳಸಿ ದೇವಿಗೆ ಸ್ನಾನ ಮಾಡಿಸ್ಬೇಕು ಅಂತಂದರೆ ತುಳಸಿ ಗಿಡಕ್ಕೆ ಪೂರ್ತಿ ನೀರು ಹಾಕಬೇಕು, ಎಲೆಗೂ ಹರಡೋ ಥರ ನೀರನ್ನ ಹಾಕಬೇಕು. ಪಕ್ಕದಲ್ಲಿ ದಾಮೋದರ ಅಂದರೆ ನಾವು ವಿಷ್ಣು ಅಂದರೆ ಬೆಟ್ಟದಲ್ಲಿ ಕೈ ಗಿಡನ ನೆಡಬೇಕು. ಹಾಗಾಗಿ ಕಡ್ಡಿನ ತಂದು ಪಕ್ಕದಲ್ಲಿ ಅಂದರೆ ತುಳಸಿಯಿಂದ ಬಲಗಡೆ ನಾವು ಗಿಡನ ನೆಡ್ತೀವಿ. ಸೊ ನೆಟ್ಬಿಟ್ಟು ಅದಕ್ಕೂ ಕೂಡ ನೀರನ್ನ ಪ್ರೋಕ್ಷಣೆ ಮಾಡಿ, ಇವಾಗ ನಾನು ಲಕ್ಷ್ಮಿ ಕೂರಿಸ್ಬೇಕಾದ್ರೆ ಒಂದು ಮಣೆನ ಇಡ್ತೀನಲ್ವ, ಆ ಮಣೆನ ನಾನು ಇವಾಗ ಇಡ್ತಾ ಇದ್ದೀನಿ. ಸೊ ನಾವು ಯಾವ ದಿಕ್ಕಲ್ಲಿ ಬೇಕಾದರೂ ನಿಂತ್ಕೊಂಡು ಪೂಜೆ ಮಾಡ್ಬೋದು. ನಾನು ಪೂರ್ವದ ಕಡೆ ನಿಂತ್ಕೊಂಡು ಪೂಜೆ ಮಾಡ್ತೀನಿ. ಹಾಗಾಗಿ ಅದು ಪಶ್ಚಿಮದ ಕಡೆ ಮುಖ ಮಾಡಿದೆ. ಪಶ್ಚಿಮದ ಕಡೆ ಮುಖ ಮಾಡಿದ್ರೂ ಏನೂ ಆಗಲ್ಲ, ಬಟ್ ದೀಪ ಮಾತ್ರ ಉತ್ತರ ಇಲ್ಲ ಅಂದರೆ ಪೂರ್ವದ ಕಡೆ ತಿರ್ಕೊಂಡಿದ್ರೆ ಸೊ ಒಳ್ಳೆಯದು. ಯಾಕಂದರೆ ನಮ್ಮನೇಲಿ ಪ್ಲೇಸ್ ಇರೋದೇ ಪಶ್ಚಿಮದ ಕಡೆ. ಉತ್ತರದ ಕಡೆ ಬಾಗಿಲಿದ್ರೂ ಕೂಡ ಪಶ್ಚಿಮದ ಕಡೆ ಮುಖ ಮಾಡೇ ಕೂತ್ಕೋಬೇಕು. ಅಂದರೆ ಮುಖ ಮಾಡೇ ದೇವ್ರ ಫಾಟ್ಗಳೆಲ್ಲ ಮುಖ ಮಾಡೇ ಇರಬೇಕು. ಹಾಗಾಗಿ ಏನೂ ಮಾಡೋದಕ್ಕಾಗಲ್ಲ. ಹಾಗಾಗಿ ಈ ರೀತಿ ನಾನು ಇರಿಸ್ಬಿಟ್ಟು ಇದಕ್ಕೂ ಕೂಡ ನಾವು ಮಾವಿನ ತೋರಣ ಎಲ್ಲನೂ ಕಟ್ಟಬೇಕು. ನೀವು ಇಲ್ಲಿ ನೋಡ್ತಾ ಇರ್ಬೋದು, ನಾನು ಮನೆ ಬಾಗಿಲಿಗೂ ಕೂಡ ಮಾವಿನ ತೋರಣನ ಕಟ್ಟಿದ್ದೀನಿ. ಮನೇಲಿ ಏನಾದರೂ ಒಂದು ವಿಶೇಷವಾದ ಪೂಜೆ ಇತ್ತು ಅಂದರೆ ಮಾವಿನ ತೋರಣವನ್ನು ಕಟ್ಟು ಪೂಜೆ ಸ್ಟಾರ್ಟ್ ಮಾಡಬೇಕು. ಸೊ ಆಗ ಮನೆಗೆ ಒಂದು ಪಾಸಿಟಿವ್ ವೈಬ್ಸ್ ಅನ್ನೋದು ಬರುತ್ತೆ. ಸೊ ಹಾಗಾಗಿ ಈಗ ನಾನು ಒಂದು ವಿಷ್ಣುವಿನ ಫೋಟೋನ ಇಟ್ಟಿದ್ದೀನಿ. ಆಲ್ಮೋಸ್ಟ್ ಎಲ್ಲರೂ ಕೂಡ ವಿಷ್ಣುವಿನ ವಿಗ್ರಹವನ್ನು ಇಡ್ತಾರೆ, ಆದರೆ ನಮ್ಮ ಮನೆಯಲ್ಲಿ ವಿಷ್ಣುವಿನ ವಿಗ್ರಹ ಇಲ್ಲ. ಹಾಗಾಗಿ ಫೋಟೋನ ಇಟ್ಟಿದ್ದೀನಿ. ಮತ್ತು ಮೇಯ್ನ್ ಇಂಪಾರ್ಟೆಂಟು, ನಾವು ಯಾವ ಒಡವೆನ ಹಾಕ್ತೀವೋ ಇಲ್ವೋ ಗೆಜ್ಜೆ ವಸ್ತ್ರ ಅಂತೂ ಹಾಕಲೇಬೇಕು. ಹಾಗಾಗಿ ಗೆಜ್ಜೆ ವಸ್ತ್ರನೂ ಕೂಡ ಫಿಕ್ಸ್ ಮಾಡಿ ಒಂದು ಬ್ಲೌಸ್ ಪೀಸ್ನೂ ಕೂಡ ನೆರಿಗೆ ಮಾಡಿ ಫಿಕ್ಸ್ ಮಾಡಿದ್ದೀನಿ ತುಳಸಿ ಗಿಡಕ್ಕೆ. ನಂತರ ಈಗ ಬಳೆನ ಹಾಕ್ತಾಯಿದ್ದೀನಿ. ನನ್ನ ಮಗ ಐಡಿಯಾ ಕೊಡ್ತಾ ಇದ್ದಾನೆ, ಮೇಲೆ ಹಾಕ್ಬಿಡಮ್ಮ, ಸೊ ತುಂಬಾ ಚೆನ್ನಾಗಿರುತ್ತೆ. ಸೀರೆನ ವೇರ್ ಮಾಡಿದರೆ ಅಂದರೆ ನೀಟಾಗಿ ಪಾಟ್ಗೆ ಉಡ್ಸಿದ್ರೆ ಆ ಕಡೆ ಈ ಕಡೆ ಬಳೆನ ಫಿಕ್ಸ್ ಮಾಡ್ಬೋದಿತ್ತು. ಬಟ್ ನಾನು ಯಾವಾಗಲೂ ಅಷ್ಟೇ ಬ್ಲೌಸ್ ಪೀಸ್ನ ಫಿಕ್ಸ್ ಮಾಡ್ತೀನಿ. ಸೀರೆನ ಉಡಿಸಿ ಗ್ರ್ಯಾಂಡಾಗಿ ಹಬ್ಬ ಮಾಡೋರು ಕೂಡ ಇದ್ದಾರೆ, ಬಟ್ ನನಗೆ ಎಷ್ಟಾಗುತ್ತೋ ಅಷ್ಟನ್ನು ಪ್ರಯತ್ನ ಮಾಡ್ತೀನಿ. ಯಾಕಪ್ಪ ಅಂದರೆ ನನಗೆ ತುಂಬ ಹಿಂದೆ ಅಂದರೆ ಚಿಕ್ಕವಳಿದ್ದಾಗಲಿಂದನೂ ಕೂಡ ತುಳಸಿ ಹಬ್ಬ ಅಂದ್ರೇ ನನಗೆ ಗೊತ್ತಿರಲಿಲ್ಲ. ತುಳಸಿ ಹಬ್ಬನೂ ಮಾಡ್ತಾರೆ ಅನ್ನೋದು ನನಗೆ ಗೊತ್ತಿಲ್ಲ. ಒಟ್ಟಿನಲ್ಲಿ ತುಳಸಿ ಗಿಡ ಪೂಜೆ ಮಾಡ್ತಾರೆ ಅನ್ನೋದನ್ನು ಮಾತ್ರ ನನಗೆ ಗೊತ್ತಿತ್ತು. ಅಂದರೆ ಬೇರೆಯವ್ರ ಮನೇಲಿ ಮಾಡ್ತಿದ್ರು, ನಮ್ಮ ಮನೇಲಿ ಯಾವಾಗಲೂ ಕೂಡ ತುಳಸಿ ಗಿಡ ನೆಟ್ಟಿದ್ದೂ ಇಲ್ಲ, ಪೂಜೆ ಮಾಡಿದ್ದೂ ಇಲ್ಲ. ಆದರೆ ಈಗ ನಾನು ಮದುವೆ ಆಗಿ ಬಂದ ಮೇಲೆ ನಮ್ಮ ಮನೇಲಿ ತುಳಸಿ ಗಿಡ ಎಲ್ಲ ನೆಟ್ಟು ಪೂಜೆ ಎಲ್ಲ ಸ್ಟಾರ್ಟ್ ಮಾಡಿದ್ಮೇಲೆ ನಮ್ಮ ಅಮ್ಮನ ಮನೇಲೂ ಕೂಡ ಮಾಡಿಸ್ತೀನಿ ಪೂಜೆನ. ಅಮ್ಮ ತುಳಸಿ ಹಬ್ಬದ ದಿನವೂ ಕೂಡ ಪೂಜೆ ಮಾಡ್ತಾರೆ. ಮತ್ತು ಡೈಲಿ ಕೂಡ ಅವರು ತುಳಸಿ ಗಿಡ ಪೂಜೆಯನ್ನು ಮಾಡ್ತಾರೆ. ಸೊ ಹಳ್ಳಿಯಲ್ಲಿ ಅವರು ಕಾಯಕವೇ ಕೈಲಾಸ ಅಂತ ಇರ್ತಾರೆ. ನಾವು ಮಾಡುವಂಥ ಕೆಲಸದಲ್ಲಿ ನಾವು ದೇವ್ರನ್ನ ನೋಡ್ತೀವಿ. ಸೊ ಹಾಗೂ ಕೂಡ ನಾವು ದೇವ್ರನ್ನ ನೋಡ್ತೀವಿ, ಅದು ನಮ್ಮ ನಂಬಿಕೆ. ಸೊ ಇವಾಗ ಎಲ್ಲ ರೆಡಿ ಆಯಿತು. ನಾನು ಕೂಡ ಸೀರೆ ವೇರ್ ಮಾಡ್ಕೊಂಡು ಬಂದ ತಕ್ಷಣವೇ ತಾಳಿ ಕಟ್ಟಬೇಕಿತ್ತು ತುಳಸಿ ದೇವಿಗೆ. ಸೊ ಹಾಗಾಗಿ ಸಮಯ ಬಂತು 6 ಗಂಟೆ ಆಗಿದೆ. ತಾಳಿ ಎಲ್ಲ ಫಿಕ್ಸ್ ಮಾಡಿ ಹೂವೆಲ್ಲ ಹಾಕಿ ಇವಾಗ ದೀಪಗಳೆಲ್ಲ ಇಡ್ತಾಯಿದ್ದೀನಿ. ನೀವು ಇಲ್ಲಿ ನೋಡ್ತಾ ಇರ್ಬೋದು, ಒಂದೊಂದಿನ ತಂದು ನೈವೇದ್ಯ ಎಲ್ಲ ಇಡಬೇಕು. ಸೊ ನಾನೊಂದು ತಪ್ಪು ಮಾಡ್ಕೊಂಡಿದ್ದು ಏನಪ್ಪ ಅಂದರೆ, ತಪ್ಪಲ್ಲ ಅದು, ನಾನು ಹೊಸ ದೀಪ ತಂದಿದ್ದೀನಿ. ಇವತ್ತು ತುಂಬ ಸ್ಪೆಷಲ್ ಡೇ ಅಲ್ವಾ, ಹಾಗಾಗಿ ನಾನಿವತ್ತು ದೀಪನ ಇಟ್ಟು ಪೂಜೆ ಮಾಡಬೇಕಿತ್ತು. ಆಮೇಲೆ ಅಯ್ಯೋ ಇಡಬೇಕಾಯ್ತಲ್ಲ ಅಂತ ಫೀಲ್ ಆಯಿತು. ಆದರೆ ತುಂಬ ಫೀಲ್ ಮಾಡಿಕೊಂಡ್ರು ಕೂಡ ನಮ್ಮ ಮನಸ್ಸಿಗೆ ನೋವಾಗುತ್ತೆ. ಇನ್ನೊಂದು ದಿನ ಯಾವಾಗಲಾದರೂ ಸ್ಪೆಷಲ್ ಡೇ ದಿನ ಇಟ್ಟು ಹಚ್ಚಿದ್ರಾಯ್ತು ಅಂದ್ಕೊಂಡು ನಾನೇ ಸಮಾಧಾನ ಮಾಡಿಕೊಂಡು ಸುಮ್ಮನಾದೆ. ಸೊ ನಾನು ಮಧ್ಯಾಹ್ನನೇ ನೈವೇದ್ಯಕ್ಕೆಲ್ಲ ರೆಡಿ ಮಾಡಿ ಈ ಮಿಕ್ಸ್ ಮಾಡ್ತೀವಲ್ಲ ಹೆಸ್ರು ಬೇಳೆಗೆ, ಅದನ್ನೆಲ್ಲ ಫ್ರಿಜ್ಜಲ್ಲಿ ಇಟ್ಕೊಂಡಿದ್ದೆ ಬಾಕ್ಸ್ಗೆ ಹಾಕಿ. ಈಗ ಹೆಸ್ರು ಬೇಳೆನ ನೆನೆಸಿಟ್ಟಿದೆ, ಅದನ್ನು ಕೂಡ ಸೋರ್ಲು ಹಾಕ್ಕೊಂಡು ಇವಾಗ ಕ್ಯಾರೆಟ್ ತುರಿ ಮತ್ತು ಸೌತೆಕಾಯಿ ತುರಿ, ಹಸಿಮೆಣ್ಸಿಕಾಯಿ, ಕೊತ್ತಂಬರಿ ಸೊಪ್ಪು, ಕರಿಬೇವಿನ ಸೊಪ್ಪು, ಸ್ವಲ್ಪ ಪೆಪ್ಪರ್ ಪೌಡ್ರು, ಸಾಲ್ಟು,
ಮತ್ತು ಲೆಮನ್ ಜ್ಯೂಸ್ ಇಷ್ಟೂ ಹಾಕಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಪೂಜೆ ಟೈಮ್ಗೆ ಮಿಕ್ಸ್ ಮಾಡಿಕೊಂಡ್ರೆ ಪರ್ಫೆಕ್ಟ್ ಹೆಸರು ಬೇಳೆ ರೆಡಿ ಆಯಿತು ಅಂತ ಅರ್ಥ ಹೇಳಿ. ಸೊ ಇವಾಗ ನೀವು ಇಲ್ಲಿ ನೋಡ್ತಾ ಇರ್ಬೋದು ಆಲ್ಮೋಸ್ಟ್ ಎಲ್ಲ ರೆಡಿ ಆಯಿತು. ಪೂಜೆ ಆಗಿದ ತಕ್ಷಣವೇ ಮುತ್ತೈದೆಯರನ್ನ ಕರೆಸಿ ಕುಂಕುಮ ಕೊಡೋದಕ್ಕೂ ಕೂಡ ಸರಿ ಹೋಗುತ್ತೆ ಅಂತೇಳಿ ಈ ರೀತಿ ಮಾಡ್ತಾಯಿದ್ದೀನಿ. ನೀವು ಇಲ್ಲಿ ನೋಡ್ತಾ ಇರ್ಬೋದು ಇನ್ನೂ ಹೊರಗಡೆ ನಾನು ದೀಪ ಹಚ್ಚಿಲ್ಲ, ಜಸ್ಟ್ ದೀಪನ ಇಟ್ಟಿದ್ದೀನಿ ಅಷ್ಟೇ. ಇವಾಗ ಒಂದೊಂದನ್ನೇ ದೀಪ ಇಟ್ಕೊಂಡು ಹೋಗಬೇಕು. ಯದುವೀರಂತೂ ಇವತ್ತು ನಾನು ಮಣ್ಣಿನ ದೀಪ ಎಲ್ಲ ನಾನು ಇಡ್ತೀನಿ ಅಮ್ಮ ಅಂತ ತುಂಬ ಖುಷಿಯಾಗಿ ತುದಿಗಾಲಲ್ಲಿ ನಿಂತಿದ್ದೆ. ಸೊ ಹಾಗಾಗಿ ನನಗೆ ಹೆಣ್ಮಕ್ಳು ಇಲ್ಲದಿರೋ ಕಾರಣ ಅವನಿಗೆ ಎಲ್ಲ ಕೆಲಸನೂ ಹೇಳ್ಕೊಡ್ಬೇಕು ಅಂತ ಅಂದ್ಕೊಂಡಿದ್ದೀನಿ. ಯಾಕಂದರೆ ನಮ್ಮ ಅತ್ತೆಯವರು ಅವ್ರ ಮಕ್ಳಿಗೆ ಒಂಥರ ಒಂದು ಒಳ್ಳೆ ಬಿಹೇವಿಯರ್ನ ಕಲಿಸಿದ್ದಾರೆ ಮಕ್ಳುಗಳಿಗೆ. ಯಾಕಂದರೆ ಅವರು ಒಂದು ಅಮ್ಮನಿಗೆ ಹುಷಾರಿಲ್ಲ ಅಂದಾಗ ಒಂದು ಸಣ್ಣ ಪುಟ್ಟ ಕೆಲಸ ಮಾಡೋದಕ್ಕಾದರೂ ಗೊತ್ತಿರಬೇಕು ಮಕ್ಕಳಿಗೆ. ನಮ್ಮ ಅತ್ತೆ ನೋಡಿ ನಾನು ಕಲಿಯೋದು ತುಂಬ ಇದೆ. ಸೊ ಹಾಗಾಗಿ ನಾನು ಕೂಡ ಎದುರಿಗೆ ಎಲ್ಲ ಕೆಲಸ ಹೇಳ್ಕೊಡೋಣ ಅಂತ ಅಂದ್ಕೊಂಡಿದ್ದೀನಿ. ಸಣ್ಣ ಪುಟ್ಟದು ದೀಪ ಹಚ್ಚೋದು ಏನಾದರೂ ಒಂದು ಹೆಲ್ಪ್ ಮಾಡೋದಕ್ಕಾದರೂ ಅವನು ಕಲ್ತಿರಬೇಕು ಕೆಲಸನ ಅಂತೇಳಿ ಈಗ ದೀಪ ಎಲ್ಲ ನಾನು ಯದುವೀರ್ ಇಬ್ಬರೂ ಕೂಡ ಹಚ್ಕೊಂಡ್ವಿ. ಹಚ್ಚಾದ್ಮೇಲೆ ಇವಾಗ ಮೊದಲು ನಮ್ಮ ಮನೆ ದೇವರಿಗೆ ಪೂಜೆ ಮಾಡಿ ನಂತರ ತುಳಸಿ ದೇವಿಗೆ ಪೂಜೆ ಮಾಡಬೇಕು. ಯಾವತ್ತೂ ಅಷ್ಟೇ ಫ್ರೆಂಡ್ಸ್, ನಮ್ಮ ಮನೆ ದೇವ್ರನ್ನ ಬಿಟ್ಟು ಆ ದೇವ್ರನ್ನ ಫಸ್ಟ್ ಪೂಜೆ ಮಾಡೋದಲ್ಲ, ನಮ್ಮ ಮನೆ ದೇವರಿಗೆ ಪೂಜೆ ಮಾಡಿ ನಂತರ ಆ ದೇವರಿಗೆ ಪೂಜೆ ಮಾಡಿದರೆ ನಾವು ಕೇಳ್ಕೊಂಡಿರುವಂತಹ ವರ ಈಡೇರುತ್ತೆ ಅನ್ನೋದು ಒಂದು ನಮ್ಮ ನಂಬಿಕೆ. ನೀವಿಲ್ಲಿ ನೋಡ್ತಾ ಇರ್ಬೋದು ಸಿಂಪಲ್ಲಾಗಿ ಅಲಂಕಾರ ಮಾಡಿದ್ದೀನಿ. ಸೊ ತುಳಸಿ ದೇವಿಗೆ ಅಲಂಕಾರ ಮಾಡೋರು ತುಂಬ ಗ್ರ್ಯಾಂಡಾಗಿ ಮಾಡ್ತಾರೆ. ನನಗೆ ಎಷ್ಟು ಆಗುತ್ತೋ ಅದರಲ್ಲೂ ನನ್ನ ಚೆಂಗ್ಲು ಮಕ್ಕಳನ್ನ ಕಟ್ಕೊಂಡು ನಾನು ಇಷ್ಟರ ಮಟ್ಟಿಗೆ ಮಾಡಿದ್ದೀನಿ. ಮತ್ತು ಮೇಯ್ನ್ ಇಂಪಾರ್ಟೆಂಟು ಬೆಟ್ಟದ ನೆಲ್ಲಿಕಾಯಿ ಆರತಿ ಅಂತೂ ಮಾಡಲೇಬೇಕು. ವರ್ಷ ನಾನು ಬೆಲ್ಲದ ಆರತಿನೂ ಕೂಡ ಮಾಡ್ತಿದ್ದೆ. ಆದರೆ ಈ ಸಾರಿ ಲಕ್ಷಿತು ಕೂಡ ಇದನ್ನಲ್ವಾ, ಅಯ್ಯಪ್ಪ ಇವರಿಬ್ಬರು ಕಟ್ಕೊಂಡು ನಾನು ಇಷ್ಟು ಮಾಡ್ತೀನಲ್ಲ, ನನಗೆ ನಾನೇ ಗ್ರೇಟ್ ಅಂತ ಅಂದ್ಕೋತೀನಿ. ಒಳಗಡೆ ಆಲೆ ಚಿತ್ರಾನ್ನ ಮಾಡಿದ್ದಾರೆ ರೂಮ್ನ ಇಬ್ಬರೂ ಕೂಡ. ಆದರೆ ಏನೂ ಮಾಡೋದಕ್ಕಾಗಲ್ಲ, ಮಕ್ಕಳಲ್ವ, ಕೆಲವು ವರ್ಷ ಸ್ವಲ್ಪ ದೊಡ್ಡವರಾಗೋವರೆಗೂ ನಾವೇ ಅಡ್ಜಸ್ಟ್ ಮಾಡ್ಕೋಬೇಕು. ಸ್ವಲ್ಪ ದೊಡ್ಡವರಾದ್ಮೇಲೆ ಆಟೋಮೆಟಿಕ್ಲಿ ಅವರು ಸೈಲೆಂಟ್ ಆಗಿಬಿಡ್ತಾರೆ. ಹಾಗಾಗಿ ನಾನು ಎಷ್ಟಾಗುತ್ತೆ ದೇವರಿಗೆ ಗೊತ್ತಿರುತ್ತೆ. ಏನೇ ಒಂದು ಮಕ್ಕಳು ಗಲೀಜು ಮಾಡಿದ್ರು ಕೂಡ ಮಕ್ಕಳು ಅಂತ ದೇವ್ರಿಗೆ ಗೊತ್ತಾಗುತ್ತೆ ಅಂತ ಅನ್ನೋ ಒಂದು ದೃಷ್ಟಿಯಿಂದ ನಾನು ತಲೆ ಕೆಡಿಸ್ಕೊಳ್ಳಲ್ಲ. ನನ್ನ ಪಾಡಿಗೆ ನಾನು ಎಷ್ಟಾಗುತ್ತೋ ಅಷ್ಟರ ಮಟ್ಟಿಗೆ ನಾನು ಪೂಜೆ ಮಾಡ್ಕೋತೀನಿ. ಸೊ ಇವಾಗ ಕಾಯಿ ಹೊಡೆದು ನಮ್ಮ ಮನೆಯವ್ರ ಕೈಲೂ ಕೂಡ ಪೂಜೆ ಮಾಡಿಸ್ತೀನಿ. ಇವತ್ತು ಮೇಯ್ನ್ ಇಂಪಾರ್ಟೆಂಟ್ ಏನಪ್ಪ ಅಂದರೆ ಗಂಡನಿಗೋಸ್ಕರ ಮಾಡುವಂಥ ವ್ರತ. ಬೆಳಿಗ್ಗೆಯಿಂದ ಉಪವಾಸ ಇದ್ದು ಗಂಡನಿಗೆ ಆಯಸ್ಸು ಆರೋಗ್ಯ ಕೊಡಲಿ ಅಂತೇಳಿ ತುಳಸಿ ದೇವಿ ಹತ್ರ ನಾವು ಬೇಡಿಕೊಂಡು ನಂತರ ತುಳಸಿ ವಿವಾಹವನ್ನು ಮಾಡ್ತೀವಿ. ಹಾಗಾಗಿ ನಾನು ಬೆಳಿಗ್ಗೆಯಿಂದ ಉಪವಾಸ ಇದ್ದೆ. ಸೊ ಇವಾಗ ಉಪವಾಸ ಇದ್ದಿದ್ದರಿಂದ ನಮ್ಮ ಹಸ್ಬೆಂಡ್ ಕೈಲೂ ಕೂಡ ಪೂಜೆ ಮಾಡಿಸ್ಲೇಬೇಕು. ಯಾಕಂದರೆ ಇಬ್ಬರೂ ಸೇರಿ ದಂಪತಿ ಸಮೇತ ಪೂಜೆ ಮಾಡಿದ್ರೆ ಪೂಜಾ ಫಲ ಅನ್ನೋದು ಪೂರ್ಣ ಆಗುತ್ತೆ ಅನ್ನೋದು ಒಂದು ನಂಬಿಕೆ. ಹಾಗಾಗಿ ಇಬ್ಬರು ಸೇರ್ಕೊಂಡು ಇವಾಗ ಪೂಜೆ ಮಾಡ್ತಾಯಿದ್ದೀವಿ. ಮತ್ತು ಈ ದಿನ ತುಳಸಿ ದೇವಿಗೆ ಪ್ರಿಯವಾದ ನೈವೇದ್ಯ ಅಂದರೆ ಹೆಸರು ಬೇಳೆಯನ್ನು ಇಡಬೇಕು. ಹಾಗಾಗಿ ನಾನು ಪ್ರತಿ ವರ್ಷವೂ ಕೂಡ ಹೆಸರು ಬೇಳೆನೇ ಇಡ್ತೀನಿ. ಸೊ ನಾನು ಏನು ಪ್ರೊಸೀಜರ್ನ ಮೊದಲಿಂದ ಶುರು ಮಾಡ್ಕೊಂಡು ಬಂದಿದ್ದೇನೋ ಅದೇ ಪ್ರೊಸೀಜರ್ನ ಫಾಲೋ ಮಾಡ್ತೀನಿ ನಾನು. ಒಬ್ಬೊಬ್ಬರು ಬೇರೆ ಬೇರೆ ಥರ ಸ್ವೀಟ್ಸ್ ಎಲ್ಲ ಕೊಡ್ತಾರೆ. ನಾನು ವರಮಹಾಲಕ್ಷ್ಮಿ ಹಬ್ಬನೂ ಅಷ್ಟೇ ಎಷ್ಟೇ ಗ್ರ್ಯಾಂಡಾಗಿ ಮಾಡಿದ್ರೂ ಕೂಡ ನಾನು ಕಡಲೆ ಪುಡಿ ಅಂತ ಬರುತ್ತಲ್ಲ ಅದನ್ನು ಕೊಡ್ತೀನಿ. ಮತ್ತು ಈ ಹಬ್ಬಕ್ಕೆ ಹೆಸರು ಬೇಳೆ ಅದೇ ಪ್ರಿಯವಾದ ನೈವೇದ್ಯ. ಮತ್ತು ಮುತ್ತೈದೆಯರಿಗೂ ಕೂಡ ಅದೇ ಪ್ರಸಾದವನ್ನು ಕೊಡುವಂಥ ಒಂದು ಅಭ್ಯಾಸವನ್ನು ಇಟ್ಕೊಂಡಿದ್ದೀನಿ. ಸೊ ಈಗ ನಾವಿಬ್ಬರು ಈಗ ಪೂಜೆ ಮಾಡ್ತಾಯಿದ್ದೀವಿ ತುಳಸಿ ದೇವಿಗೆ. ಒಳಗಡೆ ನಾವು ಆಗಲೇ ನಮ್ಮ ಮನೆ ದೇವರಿಗೆಲ್ಲ ಪೂಜೆ ಮಾಡಿ ಬಂದು ನಂತರ ಈಗ ಹೊರಗಡೆ ಪೂಜೆ ಮಾಡ್ತಾಯಿದ್ದೀವಿ. ಮೊದಲು ನಾವು ಗಂಧದ ಕಡ್ಡಿ ಕರ್ಪೂರ ಆರತಿ ಎಲ್ಲ ಮಾಡಿ ನಂತರ ನಾವು 9 ನಿಂಬೆಹಣ್ಣು ಅಂತ ಹೇಳ್ತಾಯಿದ್ದೀವಿ. ಬೆಟ್ಟದ ನೆಲ್ಲಿಕಾಯಿನ ತುಪ್ಪದ ಬತ್ತಿ ಹಾಕಿ ರೆಡಿ ಮಾಡಿದ್ದೀವಿ. ಅದನ್ನು ಆರತಿ ಮಾಡ್ತಾಯಿದ್ದೀವಿ. ನೀವು ಇಲ್ಲಿ ನೋಡ್ತಾ ಇರ್ಬೋದು. ನನ್ನ ಮಗನಿಗೂ ಕೂಡ ಪೂಜೆ ಅಂದರೆ ತುಂಬಾ ಇಷ್ಟ. ಸೊ ಹಾಗಾಗಿ ಅವನು ಪೂಜೆ ಮಾಡ್ತಾಯಿದ್ದಾನೆ. ಆದರೆ ಲಡ್ಡು ಮಾತ್ರ ಪೂಜೆ ಮಾಡೋದಕ್ಕೆ ಬಂದೇ ಇಲ್ಲ. ಪಾಪು ಅಲ್ವಾ, ಹೇಗೋ ಎಂಜಾಯ್ ಮಾಡಲಿ ಅಂದ್ಕೊಂಡು ಸುಮ್ಮನೆ ಆಗ್ಬಿಟ್ಟೆ ನಾನು. ಸೊ ಇವಾಗ ಪೂಜೆ ಆಗಿದ ನಂತರ ನಾವು
ತುಳಸಿ ದೇವಿಗೆ ನಮಸ್ಕಾರ ಮಾಡ್ಕೊಂಡು ಅಕ್ಷತೆಯನ್ನು ಹಾಕಬೇಕು. ಸೊ ಇವಾಗ ಪೂಜೆ ಪೂರ್ಣ ಆಯಿತು. ನಂತರ ಇವಾಗ ಮುತ್ತೈದರನ್ನ ಕರೆಸಿ ಕುಂಕುಮ ಕೊಡೋದೊಂದು ಪ್ರೊಸೀಜರ್ ಉಳಿದಿದೆ. ಸೊ ಬೆಳಿಗ್ಗೆಯಿಂದ ಉಪವಾಸ ಇದ್ದಿದ್ದರಿಂದ ನನಗೆ ಮೊದಲೇ ಹೆಲ್ತ್ ಅಪ್ಸೆಟ್ ಆಗಿರೋದ್ರಿಂದ ಬೇಗ ಹೊಟ್ಟೆ ಎಲ್ಲ ಹಸಿತಾಯಿತ್ತು. ಎಷ್ಟು ಬೇಗ ಕರೆದು ನಾನು ಕೊಟ್ಟು ನೈವೇದ್ಯವನ್ನು ಸ್ವೀಕರಿಸ್ಬೇಕು ಅಂತ ಅನ್ಕೋತಾ ಇದೆ. ಯಾಕಂದರೆ ಆರೋಗ್ಯವಾಗಿದ್ದರೆ ಏನು ಅನಿಸಲ್ಲ, ಸ್ವಲ್ಪ ಆರೋಗ್ಯದಲ್ಲಿ ಏರುಪೇರು ಆದಾಗ ಸುಸ್ತಾಗ್ತಾ ಇರುತ್ತೆ, ಅದು ಕಾಮನ್, ಅದು ಮನುಷ್ಯನಲ್ಲಿ. ಸೊ ಇವಾಗ ನಮ್ಮ ಮನೆಯವ್ರ ಕೈಲೇ ಪ್ರಸಾದ ಎಲ್ಲ ದೇವರಿಗೆ ಅರ್ಪಿಸ್ತಾ ಇದ್ದೀವಿ. ನಾವು ಏನೇ ಒಂದು ಪೂಜೆ ಮಾಡಿದ್ರೂ ಕೂಡ ಗಂಡಸರು ಒಂದು ಸಾರಿ ಪೂಜೆ ಮಾಡಿದ್ರೆ ದೇವರಿಗೆ ಬೇಗ ತಲುಪುತ್ತೆ ಅನ್ನೋದು ಒಂದು ಪುರಾಣ ಕಥೆಗಳಲ್ಲಿ ನಾನು ಓದಿದ್ದೆ. ಹಾಗಾಗಿ ನಮ್ಮ ಮನೆಯವ್ರಿಗೂ ಕೂಡ ದೇವರು ಅಂದರೆ ತುಂಬ ಇಷ್ಟ. ನನಗೂ ಅವ್ರ ಕೈಲಿ ಪೂಜೆ ಮಾಡಿಸ್ಬೇಕು ಅಂತ ತುಂಬ ಇಷ್ಟ. ಸೊ ಹಾಗಾಗಿ ನಾನು ಅವ್ರ ಕೈಲಿ ಪೂಜೆ ಮಾಡಿಸ್ತೀನಿ. ಒಬ್ಬೊಬ್ಬರು ಮನೇಲಿ ಹೆಂಡ್ತೀರು ಎಷ್ಟೇ ಹೇಳಿದ್ರು ಗಂಡಂದಿರು ಪೂಜೆ ಮಾಡಲ್ಲ, ಬೈದ್ಬಿಡ್ತಾರೆ, ನಿನಗೆ ಬೇಕಿದ್ರೆ ಮಾಡೋ ಪೂಜೆನ ನಾನು ಮಾಡಲ್ಲ ಅಂತಂತಾರೆ ಅಂತ ನಮ್ಮ ಫ್ರೆಂಡ್ಸ್ ಸರ್ಕಲಲ್ಲೇ ಹೇಳ್ತಾ ಇರ್ತಾರೆ. ಆದರೆ ನಮ್ಮ ಮನೇಲಿ ನನಗೊಂದು ಖುಷಿ ಏನಪ್ಪ ಅಂದರೆ, ಸೊ ಪೂಜೆ ಮಾಡಿ ಅಂದ ತಕ್ಷಣವೇ ನಮ್ಮ ಮನೆಯವ್ರು ಪೂಜೆ ಮಾಡ್ತಾರೆ. ಹಾಗಾಗಿ ನನಗೆ ತುಂಬಾ ಖುಷಿಯಾಗುತ್ತೆ. ಐಶ್ವರ್ಯ ಸಂಪತ್ತು ಅದು ಇಂಪಾರ್ಟೆಂಟ್ ಅಲ್ಲ, ಒಬ್ರಿಗೊಬ್ರು ಹೇಳಿದ ತಕ್ಷಣವೇ ಒಂದು ಮಾತು ಕೇಳೋದು, ಅವ್ರು ಹೇಳಿದ ತಕ್ಷಣ ನಾವು ಕೇಳೋದು, ಅಂಡರ್ಸ್ಟ್ಯಾಂಡ್ ಅಂತ ಇರುತ್ತಲ್ಲ, ಆ ಲೈಫ್ ಇದ್ದರೆ ನಾವು ತುಂಬ ಚೆನ್ನಾಗಿರ್ಬೋದು ಅನ್ನೋದು ಒಂದು ನನ್ನ ಉದ್ದೇಶ. ಸೊ ಇವಾಗ ಮುತ್ತೈದರನ್ನ ಕರೆದು ಕುಂಕುಮ ಕೊಡ್ತಾ ಇದ್ದೀನಿ. ಈ ಪ್ರೊಸೀಜರ್ ಮುಗಿದ್ರೆ ತುಳಸಿ ವಿವಾಹ ಮುಗೀತು. ಇಷ್ಟೇ ಅಲ್ಲ, ಪಟಾಕಿನೂ ಕೂಡ ಹೊಡಿಬೇಕು ಇವತ್ತು. ನನ್ನ ಮಕ್ಕಳಂತೂ ಒಳಗಡೆ ಪಟಾಕಿ ತಂದು ಹೊಡಿಯೋಕ್ಕೆ ವೆಯ್ಟ್ ಮಾಡ್ತಾಯಿದ್ದಾರೆ. ಆದರೆ ನನ್ನ ಮನೆ ಮುಂದೆ ಕಾರ್ನರ್ ತುಂಬ ಚಿಕ್ಕದಾಗಿರೋದ್ರಿಂದ ಎಲ್ಲಿ ಪಟಾಕಿ ಹೊಡಿತಾರೆ, ನನ್ನ ಕುಂಕುಮ ಕೊಡೋವರೆಗೂ ವೆಯ್ಟ್ ಮಾಡಬೇಕು ಅಂತ ಹೇಳಿ ಸುಮ್ಮನೆ ಕೂರಿಸಿದ್ದೀನಿ. ಅವರಂತೂ ಎಷ್ಟೊತ್ತಿಗೆ ಅಮ್ಮ ಪೂಜೆ ಎಲ್ಲ ಪೂರ್ಣ ಮಾಡ್ತಾರೋ ಅಂತ ಎದುವೀರು. ಅದರಲ್ಲೂ ಇವನು ಕಂಟ್ರೋಲ್ ಮಾಡೋದಂತೂ ತುಂಬಾ ಕಷ್ಟ. ಮನೆ ಒಳಗಡೆ ಹೊಡೆದ್ಬಿಡ್ತಾನೇನೋ ಪಟಾಕಿನ ಅಂತ ಅಂದ್ಕೊಂಡಿದ್ದೆ. ಹೊಡಿತಾಳೆ ಅಮ್ಮ ಅಂತೇಳಿ ಭಯದಲ್ಲೇ ಕೂತಿದ್ದಾನೆ. ಮತ್ತು ಇನ್ನೊಂದು ಏನಪ್ಪ ಅಂದರೆ, ನಾವು ಮುತ್ತೈದೆಯರಿಗೆಲ್ಲ ಕುಂಕುಮ ಕೊಟ್ಟು ಆದಮೇಲೆ ನಾವು ತುಳಸಿ ಹಬ್ಬದಲ್ಲೆಲ್ಲ ಮಾಡ್ತೀವಲ್ಲ ಕೆಂಪಾರತಿಯನ್ನು ಮಾಡಬೇಕು. ಇವಾಗ ನಾವು ಒಂದಷ್ಟು ಅಂದರೆ ನಮಗೆ ಎಷ್ಟು ಸಮಾಧಾನ ಆಗುತ್ತೋ ಅಷ್ಟರ ಮಟ್ಟಿಗೆ ಅಲಂಕಾರ ಮಾಡಿರ್ತೀವಿ. ಅವರಿಗೆ ಅಲಂಕಾರ ಮಾಡಿರ್ತೀವಿ ಅಂದಮೇಲೆ ಎಲ್ಲ ಕುಂಕುಮ ತಗೊಳ್ಳೋದಕ್ಕೆ ಅಂತ ಬಂದಿರ್ತಾರಲ್ವ, ದೇವ್ರಿಗೂ ಕೂಡ ದೃಷ್ಟಿಯಾಗಿರುತ್ತೆ. ಹಾಗಾಗಿ ನಾವು ಕೆಂಪಾರತಿಯನ್ನು ಮಾಡಬೇಕು. ನಾವು ಮನುಷ್ಯರಿಗೆ ಕೆಂಪಾರತಿಯನ್ನು ಮಾಡ್ತೀವಿ ಅಂತಂದರೆ ಸುಣ್ಣ ಮತ್ತು ಅರಿಶಿಣವನ್ನು ಹಾಕಿ ಕೆಂಪಾರತಿಯನ್ನು ಮಾಡ್ತಾರೆ. ಆದರೆ ದೇವರಿಗೆ ಅರಿಶಿಣ ಮತ್ತು ಕುಂಕುಮನ ಹಾಕಿ ಕೆಂಪಾರತಿಯನ್ನು ಮಾಡಬೇಕು. ನೀವಿಲ್ಲಿ ನೋಡ್ತಾ ಇರ್ಬೋದು, ಕೆಂಪಾರತಿಯನ್ನು ಮಾಡ್ತಾಯಿದ್ದೀನಿ. ಎಡಗಡೆಯಿಂದ ಬಲಗಡೆಗೆ 3 ಸಾರಿ, ಬಲಗಡೆಯಿಂದ ಎಡಗಡೆಗೆ 3 ಸಾರಿ, ಮೇಲಿಂದ ಕೆಳಗೆ 3 ಸಾರಿ ಮಾಡಿದ್ರೆ ಆರತಿ ಮುಗೀತು. ಈ ನೀರನ್ನು ನಾವು ಹಸಿರು ಗಿಡದ ಮೇಲೆ ಹಾಕಬೇಕು. ಇದೇ ಪ್ರೊಸೀಜರ್. ಸೊ ಆರತಿ ಆಗಿದ ತಕ್ಷಣವೇ ನಮ್ಮ ಮನೇಲಿ ಪಟಾಕಿ ಹೊಡಿಯೋಕ್ಕೆ ಅಂತ ನಿಂತ್ಕೊಬಿಟ್ರು. ಸೊ ಫ್ರೆಂಡ್ಸ್, ನಾನು ಈಗ ಸ್ವಲ್ಪ ಒಂದು ವೀಕಿಂದ ನಾನು ಯಾವ ವೀಡಿಯೋನೂ ಕೂಡ ಅಪ್ಲೋಡ್ ಮಾಡಿಲ್ಲ. ಸೊ ನಾನು ಡೈಲಿ ವಿಡಿಯೋ ಮಾಡಬೇಕು ಅಂತ ನನಗೆ ತುಂಬಾ ಇಷ್ಟ. ಡೈಲಿ ವ್ಲಾಗ್ ಆ ಥರ ನ್ಯಾಚುರಲ್ ವೀಡಿಯೋಸ್ಗಳನ್ನ ಹಾಕಬೇಕು ಅನ್ನೋದು ನನಗೆ ತುಂಬಾ ಇಷ್ಟ. ಬಟ್ ಇವಾಗ ಓದ್ಕೊಳ್ಳೋದು, ಮನೆಯಲ್ಲಿ ಕೆಲಸ, ಮಕ್ಕಳು ಇರೋದ್ರಿಂದ ಸ್ವಲ್ಪ ವೀಡಿಯೋ ಹಾಕೋದು ಸ್ವಲ್ಪ ಲೇಟ್ ಆಯಿತು. ನನಗೆ ಯಾರು ನೋಡ್ತಾರೋ ಬಿಡ್ತಾರೋ ನೆಕ್ಸ್ಟ್ ಸರಿ ಪ್ರಶ್ನೆ. ಒಂದು ಸ್ವಲ್ಪ ಜನ ನೋಡ್ತಾರೆ, ವೀಡಿಯೋನ ಇಷ್ಟಪಡ್ತಾರೆ, ಎಲ್ಲಾದರೂ ಹೋದರೆ ವೀಡಿಯೋ ಚೆನ್ನಾಗಿ ಮಾಡ್ತೀಯಾ, ನೋಡ್ತಾ ಇದ್ದೀವಿ ಅಂತ ಹೇಳ್ತಾರೆ. ನನಗೆ ಅಷ್ಟು ಖುಷಿ ಆಯಿತು. ಒಂದಲ್ಲ ಒಂದು ದಿನ ವೀಡಿಯೋಸ್ಗಳನ್ನ ಎಲ್ಲರೂ ಮೆಚ್ತಾರೆ ಅಂತ ನಾನು ತಿಳ್ಕೊಂಡಿದ್ದೀನಿ. ಸೊ ಇವಾಗ ನಮ್ಮ ಹಸ್ಬೆಂಡ್ ಮಕ್ಕಳು 3 ಜನ ಸೇರ್ಕೊಂಡು ಇವಾಗ ಪಟಾಕಿನ ಹಚ್ತಾ ಇದ್ದಾರೆ. ಲಡ್ಡುಗಂತೂ ತುಂಬ ಖುಷಿ ಆದರೂ ಕೂಡ ಅವನಿಗೆ ಪಟಾಕಿ ಅಂದರೆ ತುಂಬ ಭಯ. ಅವನು ಪಾಪವಾಗಿದ್ದಾಗ ಪಟಾಕಿ ಅದು ಬೆಂಕಿ ಬರ್ತಾಯಿದ್ರು ಕೂಡ ಇಟ್ಕೊಳ್ಳೋದಕ್ಕೆ ಹೋಗ್ತಿದ್ದ. ಆದರೆ ಈಗ ಸ್ವಲ್ಪ ಕಿಡಿ ದೂರದಲ್ಲಿ ಆರ್ತಾಯಿದ್ರು ಕೂಡ ಕಿರ್ಚ್ಕೊಂಡು ಓಡೋಗ್ತಾನೆ. ಸೊ ಮಕ್ಕಳಿಗೆ ಸ್ವಲ್ಪ ಪಟಾಕಿ ಅಂದರೆ ಭಯ ಇದ್ರೇ ಖುಷಿ. ನಮ್ಮ ಹೆದು ಅಂತೂ ತುಂಬ ಅಂದರೆ ತುಂಬ ಎಂಜಾಯ್ ಮಾಡ್ತಾನೆ. ಸೊ ಫ್ರೆಂಡ್ಸ್, ನಾನಿವಾಗ ಈ ವಿಡಿಯೋನ ಎಂಡ್ ಮಾಡ್ತೀನಿ. ನಮ್ಮ ಮನೆಯಲ್ಲಿ ತುಳಸಿ ಹಬ್ಬವನ್ನು ಈ ರೀತಿ ಆಚರಣೆ ಮಾಡಿದ್ವಿ. ನಿಮ್ಮ ಮನೇಲಿ ಯಾವ ರೀತಿ ಆಚರಣೆ ಮಾಡಿದ್ರಿ ಅನ್ನೋದನ್ನು ಕಾಮೆಂಟ್ ಬಾಕ್ಸಲ್ಲಿ ತಿಳಿಸೋದನ್ನ ಮರಿಬೇಡಿ. ಮತ್ತು ನಿಮ್ಮ ಫ್ರೆಂಡ್ಸ್ಗಳಿಗೂ ಶೇರ್ ಮಾಡಿ ಅಂತ ಕೇಳ್ಕೊತೀನಿ. ಒಂದು ಲೈಕ್ ಕೊಡಿ ಅಂತ ಕೇಳ್ಕೊತೀನಿ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಕಾರ್ತಿಕ ಮಾಸದಲ್ಲಿ ಅಖಂಡ ದೀಪ ಅಂದರೆ ವರ್ಷ ಪೂರ್ತಿ ದೇವರಿಗೆ ಯಾವ ರೀತಿ ಅದು ತಲುಪೋ ಥರ ಯಾವ ರೀತಿ ದೀಪವನ್ನು ಹಚ್ಚಬೇಕು ಅನ್ನೋದನ್ನು ನಾನು ಒಂದು ವಿಡಿಯೋ ಮೂಲಕ ನಾನು ನಿಮಗೆ ಒಂದು ಸಣ್ಣ ವಿಡಿಯೋ ಮೂಲಕ ತಿಳಿಸ್ಕೊಡ್ತೀನಿ. ದಯವಿಟ್ಟು ಆ ವಿಡಿಯೋನು ಕೂಡ ತಪ್ಪದೇ ಮಿಸ್ ಮಾಡ್ದೇ ಫ್ರೀ ಮಾಡಿಕೊಂಡು ವಾಚ್ ಮಾಡಿ ಅಂತ ಕೇಳ್ಕೊತೀನಿ. ಸೊ ಫ್ರೆಂಡ್ಸ್, ನಾನು ಈಗ ಈ ವಿಡಿಯೋನ ಎಂಡ್ ಮಾಡ್ತೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಓಕೆ ಫ್ರೆಂಡ್ಸ್, ಬಾಯ್.